ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದೇ ಒಂದು ಜೀವನ ಹೋಗೋಕೆ ಬಿಡಲ್ಲ ಅಂತ ನನಗೆ ಮಾತು ಕೊಡ್ತೀಯಾ? ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ನ ಕಡಿಮೆ ರೇಟಲ್ಲಿ ತಗೊಳ್ಳೋದಕ್ಕೆ ನೀವೇ ಹಾಕಿರೋ ಸ್ವಂತ ಸಿಗ್ನೇಚರ್ ಇದು. ಡ್ಯಾಡ್, ವಾಟ್ ಅ ಪರ್ಫಾರ್ಮೆನ್ಸ್ ಡ್ಯಾಡ್. ನಿಜ ಹೇಳ, ಮೇರಾ ದಿಲ್ ಖುಷ್ ಹುವಾ. ನಿನಗೆ ಜೈಲಿಗೆ ಹೋಗಬೇಕಾ ಇಲ್ಲ ಮೊದಲಿಂದ ಮೆಡಿಕಲ್ ಓದಬೇಕಾ ಅಂತ ಆಪ್ಷನ್ ಕೊಡ್ತಾನೆ ಇವನು. ನಿನಗೆ ಆಪ್ಷನ್, ಈಗ ಇವನಿಗೆ ಆಪ್ಷನ್ನೇ ಇಲ್ಲ, ನೇರವಾಗಿ ಜೈಲು. ಅಣ್ಣ, ಈ ಸಲ ಪ್ಲಾನ್ ಪರ್ಫೆಕ್ಟ್ಲಿ ಎಕ್ಸಿಕ್ಯೂಟ್ ಆಗಿದೆ. ಜನ ಜಾಸ್ತಿ ಇದ್ದಾರೆ, ಹೋಗಕ್ಕಾಗೋದಿಲ್ಲ. ನನ್ ಕಣ್ಣು ನೋಡ್ಬೇಕು. ಆಗಲ್ಲ ಅತ್ತೆ, ನೋಡ್ಬೇಕು. ಇವಾಗ ನೋಡಕ್ಕಾಗಲ್ಲ ನೀವು. ಅಲ್ಲಿ ನೋಡಿ ಕ್ರೌಡ್ ನೋಡಿ ಅತ್ತೆ, ಅಲ್ಲಿ ಹೋಗಕ್ಕಾಗಲ್ಲ, ಸುಮ್ಮನಿರಿ. ಅಯ್ಯೋ ಅತ್ತೆ, 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 ಲಚ್ಚಿ, ಅತ್ತೆ, ಅಯ್ಯೋ ಅತ್ತೆ, ಲಚ್ಚಿ, ಅತ್ತೆ. ಅಮ್ಮ, ಲಚ್ಚಿಗೆ ಏನಾಗಿದೆ? ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಆರಾಮಾಗಿದ್ದಾರೆ. BP ಎಲ್ಲ ನಾರ್ಮಲ್ ಆಗಿದೆ. ಸಡನ್ ಶಾಕಿಂದ ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ. ರಿಲ್ಯಾಕ್ಸ್ ಆಗ್ತಾರೆ, ಆದರೆ ಯಾರು ಜಾಸ್ತಿ ಮಾತಾಡ್ಸಕ್ ಹೋಗ್ಬಿಡಿ. ಒಂದ್ ಕಡೆ ಕರ್ಣನ್ ಯೋಚನೆ ಆದ್ರೆ ಅತ್ತೆ ಬೇರೆ ಹೀಗಿದ್ದಾರೆ. ಆ ಭಗವಂತ ಒಟ್ಟಿಗೆ ಯಾಕಿಷ್ಟು ಕಷ್ಟ ಕೊಡ್ತಾನೋ ಏನೋ. ನಿಧಿ, ಲಚ್ಚಿಗೆ ಹೀಗಾಗಿರೋದು ನೋಡಿ ನನ್ಗೆ ತುಂಬಾ ಭಯ ಆಗ್ತಿದೆ ಕಣೆ. ಅಜ್ಜಿ, ಆ ಕೃಷ್ಣ ನಮ್ದವ್ರ ಕೈ ಬಿಡಲ್ಲ. ನೀನ್ ಇಲ್ಲೇ ಇದ್ದು ಅಜ್ಜಿನ ಚೆನ್ನಾಗಿ ನೋಡ್ಕೊ. ಇನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ನಿತ್ಯ, ಏನೇ ಆಗ್ತಿದೆ ಇದೆಲ್ಲ? ಕರ್ಣ ಎಷ್ಟು ಒಳ್ಳೆ ವ್ಯಕ್ತಿ, ಅಂಥವನ್ನ ಹುಡುಕಿದ್ರು ಕೋಟಿಗೊಬ್ಬ ಸಿಗಲ್ವಲ್ಲೇ. ಯಾಕೆ ಅವನ್ನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು? ಹೌದು ಶಾಂತಿ, ಇಲ್ಲೇನೋ ದೊಡ್ಡ ತಪ್ಪೆ ಆಗಿದೆ. ಅದೇನು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕರ್ಣ ಸರ್ ಎಂತವ್ರು ಅಂತ ಹಾಸ್ಪಿಟಲ್ ಅಲ್ಲಿರೋ ಪ್ರತಿಯೊಂದು ಕಲ್ಲಿಗೂ ಗೊತ್ತು. ಅವ್ರಿಂತ ಮಿಸ್ಟೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಒಂದು ಮೆಡಿಸಿನ್ ಕವರ್ ನೋಡ್ತಾ ಇದ್ದಾಗೆ ಅದು ಯಾವ ಮೆಡಿಸನ್ನು, ಅದ್ರ ಕಾಂಪೋಸಿಷನ್ ಏನು ಅಂತ ಹೇಳೋ ಅಂತ ಸೂಕ್ಷ್ಮತೆ ಇರೋ ಅಂತ ವ್ಯಕ್ತಿ. ಅಂಥದ್ರಲ್ಲಿ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ಕೊಡೋದು ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಬೇಕಾದ್ರೆ ಬರ್ದು ಕೊಡ್ತೀನಿ. ನಮ್ಮ ಕರ್ಣ ಸರ್ಗೆ ಅನ್ಯಾಯ ಮಾಡಬೇಕು ಅಂತಲೇ ಯಾರೋ ಈ ಥರ ಪ್ಲಾನ್ ಮಾಡಿದ್ದಾರೆ. ಅವ್ರ ಮುಗ್ಧತನ ಯಾರೋ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಏನಾದರೂ ಸರಿ, ಕರ್ಣ ಸರ್ನ ಆದಷ್ಟು ಬೇಗ ಜೈಲಿಂದ ಬಿಡಿಸ್ಕೊಂಬರ್ಬೇಕು. ನಾವೆಲ್ಲರೂ ಅವ್ರ ಜೊತೆಗೆ ನಿಲ್ಬೇಕು. ರೋಸಿ ಅವರೇ, ನೀವಿಲ್ಲೇ ಇದ್ದು ಅಜ್ಜಿನ ಹುಷಾರಾಗಿ ನೋಡ್ಕೋಬೋದಾ? ನಾವೀಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿ ಏನಾಗ್ತಿದೆಯೋ ಅಂತ ಟೆನ್ಷನ್ ಆಗ್ತಿದೆ. ಸರಿ, ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ನಿಮ್ಮ ಅವಶ್ಯಕತೆ ಕರ್ಣಂಗಿದೆ. ನಿಧಿ, ಹುಷಾರು ಪುಟ್ಟ, ನಿತ್ಯನ ಜೋಪಾನಾಗಿ ನೋಡ್ಕೊ. ಅಮ್ಮ, ಈಗ ಕರ್ಣನ ನಿರಪರಾಧಿ ಅಂತ ಪ್ರೂವ್ ಮಾಡೋದಷ್ಟೇ ಮುಖ್ಯವಾದ ಕೆಲಸ. ಜೋಪಾನ. ಮನೆ ಹೋಗ್ರೆ. ಡಾಕ್ಟರ್ ಅಂತ ಡಾಕ್ಟ್ರು ಮಾಡೋದು ಮಾತ್ರ ಡಕಾಯ್ತಿ ಕೆಲಸ. ಪೇಷಂಟ್ ರೋಗಗಳನ್ನ ಗುಣ ಮಾಡಬೇಕು, ಅದು ಬಿಟ್ಟು ಪೇಷಂಟ್ಗಳನ್ನ ಪ್ರಯೋಗದ ಇಲಿಗಳ ತರ ಬಳಸ್ಕೋಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ಇದೇ ನಿಮ್ ಕ್ಲಿನಿಕ್. ಇಲ್ಲಿದ್ರೆ ಮೈ ಮೇಲೆ ಏನೇ ರೋಗ ಇದ್ರೂ ವಾಸಿ ಆಗ್ಬಿಡುತ್ತೆ. ಇನ್ಮೇಲೆ ನಾನೇ ನಿಮ್ ಡಾಕ್ಟ್ರು, ಏನೋ? ಬರ್ತಾ ಇದೆ. ಮೋಚಡೆ, ಬೇಗ ಬಾ, ಕರ್ಣನ್ ಇಂಟರ್ವ್ಯೂ ಬರ್ತಾ ಇದೆ. ಬಂದೆ ಬಾರೆ, ಬೇಗ ಬಾ. ಬಾರೆ ಅಲ್ಲುಡೆ ನೋಡಿ ಕರ್ಣನ್ನ. ಈ ಆಸ್ಪತ್ರೆ ನಮ್ಮ ತಾತ ರಾಮಕೃಷ್ಣ ವಸಿಷ್ಠ ಅವ್ರು ಕಂಡಿರೋದೊಂದು ಕನಸು. ಪ್ರಾಣ ಕೊಡೋದು ತೆಗೆಯೋದು ದೇವ್ರ ಕೈಲಿದ್ರು, ಆ ಪ್ರಾಣಕ್ಕೋಸ್ಕರ ದೇವ್ರ ಜೊತೆ ಹೋರಾಡೋ ಕೆಲಸ ನಮ್ಮ ಡಾಕ್ಟರ್ದು. ಇದೀಗ ಬಂದ ಸುದ್ದಿ ಪ್ರಕಾರ ವಸಿಷ್ಠ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇವತ್ತಷ್ಟೇ ಡೆಲಿವರಿ ಆಗಿರುವಂತಹ ಹೆಣ್ಣು ಮಕ್ಕಳು ತೀರ್ಕೊಂಡಿದ್ದಾರೆ. ಇದಕ್ಕೆಲ್ಲ ನೇರವಾಗಿ ಡಾಕ್ಟರ್ ಕರ್ಣ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ.